ಸ್ವಲ್ಪ ಹೊತ್ತಿನಲ್ಲಿ ದೆಹಲಿಯ ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ಬರುತ್ತೆ. ಯಾವ್ಯಾವ ಸಂಸ್ಥೆಗಳು ಯಾವ್ಯಾವ ರೀತಿಯಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ ಗಳಿಸಬಹುದು ಅನ್ನೋಂಥ ಅಂದಾಜನ್ನು ಮಾಡಿದೆ ಅನ್ನೋಂತಹ ರಿಸಲ್ಟನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕೆ ಮುಂಚಿತವಾಗಿ ನಾನು BS ಅರುಣ್ ಅವ್ರ ಜೊತೆಗೆ ಮಾತಾಡಬೇಕು. ಅರುಣ್ ಅವರೇ, ದೆಹಲಿ ತಾವು ಕೆಲಸ ಮಾಡಿದಂಥ ಜಾಗ ಮತ್ತು ಅಲ್ಲಿ ಬಹಳ ವರ್ಷಗಳ ಕಾಲ ತಾವು ಅಲ್ಲಿದ್ರಿ. ಈ ಚುನಾವಣೆಗಳನ್ನು ನೋಡಿದಾಗ, ಈ ಬಾರಿಯ ಚುನಾವಣೆ ಗಮನಿಸಿದಾಗ, ಕಳೆದ 2 ಅವಧಿಯಲ್ಲಿ ಆಮ್ ಆದ್ಮಿ ಪಕ್ಷ ತನ್ನದೇ ಆದಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಪಕ್ಷ ಆಗಿತ್ತು ಮತ್ತು ಅದಕ್ಕೆ ಅದರದೇ ಆದಂತಹ ಹಿಡಿತ ಇತ್ತು, ಇದೆ ಈಗಲೂ ಕೂಡ ದೆಹಲಿಯಲ್ಲಿ. ಆದರೆ ಈ ಬಾರಿ ಆಮ್ ಆದ್ಮಿ ಪಕ್ಷನೇ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸಿಕೊಂಡು ಚುನಾವಣೆಯನ್ನು ಎದುರಿಸಬೇಕಾದಂತಹ ಮೊದಲ ಚುನಾವಣೆ ಇದು. ಆಮ್ ಆದ್ಮಿ ಪಕ್ಷ ಖುದ್ದು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ಕೊಂಡು ಏನಾಗಿದೆ ಅಂತೇಳಿ ಅನಿಸುತ್ತೆ ದೆಹಲಿಯ ಒಟ್ಟಾರೆ ಆದಂತಹ ಚುನಾವಣೆಯನ್ನು ಗಮನಿಸಿದಾಗ, ಅಲ್ಲಿಯ ಮತದಾರರ ವಿಚಾರಗಳನ್ನು ಗಮನಿಸಿದಾಗ? ನೋಡಿ, ಕಳೆದ 10 ವರ್ಷಕ್ಕೆ ಕಂಪೇರ್ ಮಾಡಿದರೆ ಕಳೆದ 5 ವರ್ಷದಲ್ಲಿ ತುಂಬ ಬದಲಾವಣೆಗಳು ಆಗಿದೆ. ಎಸ್ಪೆಷಲಿ ಆಮ್ ಆದ್ಮಿ ಪಾರ್ಟಿನ ತಗೊಂಡ್ರೆ, ಒಂದು ಅವರ ಅನೇಕ ಮುಖ್ಯ ಲೀಡ್ರ್ಗಳು ಸೆರೆಮನೆ ವಾಸನ ಅನುಭವಿಸಿದ್ದಾರೆ. ದೇರ್ ಇಸ್ ಅ ಬ್ಲಾಟ್ ಆನ್ ಇಮೇಜ್ ಆಫ್ ಇವರು ಕೇಜ್ರಿವಾಲ್. ಆಮೇಲೆ ಅವರ ವೋಟ್ ನಂಬರ್ಸ್ ಏನಿದೆ, ದಿ ವೋಟ್ಸ್ ದಟ್ ದೇ ಗಾಟ್, ಅದು ರೆಡ್ಯೂಸ್ ಆಗಿದೆ ಕಳೆದ 10 ವರ್ಷಗಳಲ್ಲಿ ಕಂಪೇರ್ ಮಾಡಿದರೆ. 2015 ಮತ್ತು 2020ರಲ್ಲಿ ಕಂಪೇರ್ ಮಾಡಿದರೆ ಅದು ಕಡಿಮೆ ಆಗಿದೆ. ಸೊ 63 ಸೀಟ್ಗಳಿತ್ತು, 67 ಸೀಟ್ಗಳಿತ್ತು, ಅದು 62ಕ್ಕೆ ಬಂತು. ಆಮೇಲೆ ನೀವೇ ಹೇಳಿದ್ರಿ, ಲೋಕಸಭಾ ಚುನಾವಣೆಗಳು ಎಂಟೈರ್ಲಿ ಡಿಫ್ರೆಂಟ್. ಹೌದು. ಸೊ ಹಾಗಾಗಿ ಅಲ್ಲಿಯ ಮತದಾರ ಪ್ರಬುದ್ಧ, ಅದರಲ್ಲೂ ಒಂದು ನಾವು ವಿ ಹ್ಯಾವ್ ಟು ಕನ್ಸಿಡರ್ ದಟ್. ಲೋಕಸಭೆಗೆ BJP ಮತ್ತು ಅಸೆಂಬ್ಲಿಗೆ ಆಪನ್ನು ಅವರು ಎಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಈ ಬಾರಿ ನಾನು ನೋಡಿದ ಹಾಗೆ ಕಳೆದ 2 ಚುನಾವಣೆಗಳನ್ನು ಗಮನಿಸಿದರೆ ಇದು ತುಂಬ ಒಂಥರ ಇಂಟೆನ್ಸ್ ಫೈಟ್ ಇದೆ ಅಂತ ಅನ್ಸುತ್ತೆ. ಯಾಕಂದರೆ BJPಗೆ ಐ ಥಿಂಕ್ ಇಟ್ ಹ್ಯಾಸ್ ಸೆನ್ಸ್ ದಟ್ ನಾವು ಚೆನ್ನಾಗಿ ಕ್ಯಾಂಪೇನ್ ಮಾಡಿದರೆ ಬಹುಶಃ ನಾವು ವಿನ್ ಆಗಬಹುದು ಅನ್ನುವ ಒಂದು ಆಸೆನೂ ಹುಟ್ಟಿದೆ ಅವರಿಗೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ಆಮ್ ಆದ್ಮಿ ಪಾರ್ಟಿ ಅವರು ಕೇಜ್ರಿವಾಲ್ ಅವರು ಸೆರೆಮನಿಯಿಂದ ವಾಪಸ್ ಬಂದಾಗ ಸೆಪ್ಟೆಂಬರ್ನಲ್ಲಿ ಒಂದು ರೀತಿಯ ಆಪ್ನಲ್ಲಿ ಅಷ್ಟೇನು ಉತ್ಸಾಹ ಅಷ್ಟೇ ಇರಲಿಲ್ಲ. ಆವಾಗ BJPಗೂ ಗೊತ್ತಿರಲಿಲ್ಲ ಯಾವ ಥರದ ಇದು ರಿಯಾಕ್ಷನ್ ಆಗತ್ತೆ ಅಂತ. ಆದರೆ ಅದರ ನಂತರ ಆದ ಬೆಳವಣಿಗೆಗಳು ಲಾಸ್ಟ್ ಒಂದು 2-3 ತಿಂಗಳಲ್ಲಿ ನೋಡಿದರೆ ಎರಡೂ ಪಕ್ಷಗಳು ಒಂಥರ ಸಮಾನಾಂತರವಾಗಿ ಹೋಗ್ತಿದೆಯೇನೋ ಅಂತ ಅನಿಸುತ್ತೆ. ನೀವು ಗ್ಯಾರಂಟಿಗಳನ್ನು ತಗೊಳ್ಳಿ. ಹೌದು. ಈಗ ಎಷ್ಟು ಗ್ಯಾರಂಟಿಗಳು ಎಲ್ಲ ಪಕ್ಷಗಳು ಕೊಡ್ತಿದ್ದಾರೆ ಅಂದರೆ ಅದು ಇಟ್ ಇಸ್ ಬಿಕಮ್ ಕನ್ಫ್ಯೂಸಿಂಗ್. ಯಾರು ಏನು ಎಷ್ಟು ಕೊಡ್ತಿದ್ದಾರೆ. ಒಬ್ಬರು ಪ್ರೈಮರಿ ಎಲೆಕ್ಷನ್ನು ರೇವಡಿ ಅಂತ ಹೇಳ್ತಿದ್ದವರು ಈಗ ಗ್ಯಾರಂಟಿ ಕೊಡ್ತಾ ಇದ್ದಾರೆ, KG to PG ಫ್ರೀ. ಸೊ ಈ ಥರ ಎಲ್ಲ ಬಂದಿದೆ. ಆದರೆ ಒಂದು ಅಂದರೆ ನಾವು ಇದನ್ನು ಒಪ್ಕೊಳ್ಳೇಬೇಕಾಗಿದೆ. ಕಳೆದ 10 ವರ್ಷಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ತನ್ನ ಏನೇನು ಪ್ರೋಗ್ರಾಮ್ಗಳನ್ನು, ವೆಲ್ಫೇರ್ ಸ್ಕೀಮ್ಗಳನ್ನು ಜನರಿಗೆ ಕೊಡ್ತು, ಅದ್ರ ಬಗ್ಗೆ ಐ ಥಿಂಕ್ ಜನರ ಒಲವು ಇನ್ನೂ ಇದೆ ಅಂತ ನನಗನ್ಸುತ್ತೆ. ಒಂದು. ಎರಡನೇದು, ಕೇಜ್ರಿವಾಲ್ ಅವರ ವ್ಯಕ್ತಿತ್ವಕ್ಕೆ ಏನು ಒಂದು ರೀತಿ ಮಿಸ್ಟರ್ ಕ್ಲೀನ್ ಅಂತ ಮುಂಚೆ ಇತ್ತು, ಅದಕ್ಕೆ ಘಾಸಿ ಆಗಿದೆ. ಆದರೂ ಕೂಡ ಹಿ ಸ್ಟಿಲ್ ನಂಬರ್ 1 ಲೀಡರ್. ಅದರಲ್ಲಿ ಏನು ಮತ್ತು BJP ಮತ್ತು ಕಾಂಗ್ರೆಸ್ನಲ್ಲಿ, ಆಮ್ ಆದ್ಮಿ ಪಾರ್ಟಿನಲ್ಲಿ ಒಂದಂದರೆ ಇಲ್ಲಿ ಒಬ್ಬರು ಲೀಡರು BJPನಲ್ಲಿ, ಅದು ಮೋದಿ. ಅಲ್ಲಿ ಯಾವ ಲೋಕಲ್ ಲೀಡರು ಇಲ್ಲ BJPನಲ್ಲಿ, ತುಂಬ ಹೆಸರು ಮಾಡಿದವರು ಅಥವಾ ಜನಕ್ಕೆ ಗೊತ್ತಿರೋರು. ಹಾಗೆಯೇ ಆಮ್ ಆದ್ಮಿ ಪಾರ್ಟಿನಲ್ಲಿ ಇಟ್ ಈಸ್ ಕೇಜ್ರಿವಾಲ್. ಅವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಒಂದು ಸ್ಥಿತಿ ಇದೆ. ಸೊ ಅವರು ಹೀ ಸ್ಟಿಲ್ ಪಾಪ್ಯುಲರ್, ಅದು ಒಂದು. ಇನ್ನೊಂದು ಅಂಶ, ಸೊ ಈ 2-3 ಅಂಶಗಳಲ್ಲಿ, ಒಂದು ಪರ್ಫಾರ್ಮೆನ್ಸ್, ಇನ್ನೊಂದು ಪಾಪ್ಯುಲಾರಿಟಿ, ಇದೆಲ್ಲ ನೋಡಿದರೆ BJPನೂ ಅಷ್ಟೇ ತುಂಬ ಪ್ರಯತ್ನ ಪಡ್ತಾ ಇದೆ. ಪ್ರತಿಯೊಬ್ಬ ಮುಖ್ಯ ಮಂತ್ರಿ ಏನಿದ್ದಾರೆ ಅವರಿಗೆ ಬೂತ್ ಲೆವೆಲಲ್ಲಿ, ಅವರಿಗೆ ಅಸೆಂಬ್ಲಿ ಲೆವೆಲ್ನಲ್ಲಿ ಅವರಿಗೆ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಎವ್ರಿಬಡಿ ಈಸ್ ಗೋಯಿಂಗ್ ಆಲ್ ಔಟ್. ಇದ್ರ ಮಧ್ಯದಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಮತದಾರರ ಪಟ್ಟಿಗಳು ಅದು ಕೆಲವು ಕಡೆ ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ, ಕೆಲವು ಕಡೆ ಅಡಿಷನ್ ಆಗಿದೆ ಅಂತ ಹೇಳ್ತಾರೆ. ಪರ್ವೇಶ್ ವರ್ಮಾ ಅವರ ಮನೆಯಲ್ಲಿ 5 ಜನ ಇರೋದು, ಆದರೆ ಅವರ ಇದರ ಲಿಸ್ಟ್ನಲ್ಲಿ 35 ಜನ ಇದ್ದಾರೆ ಅಂತ ಆಮ್ ಆದ್ಮಿ ಪಾರ್ಟಿ ಹೇಳಿದೆ. ಈ ಥರ ಅನೇಕ ಅಲಿಗೇಷನ್ಸ್, ಕೌಂಟರ್ ಅಲಿಗೇಷನ್ಸ್ ಬರ್ತಾ ಇದೆ. ನಾವು ಇದನ್ನು ನೋಡಿದ್ವಿ, ಮೋದಿಯವರೇ ಶೀಶ್ ಮಹಲ್ ಅಂತ ಕೇಜ್ರಿವಾಲ್ ಅವರ ಮನೆ ಬಗ್ಗೆ ಮಾತಾಡಿದ್ದಾರೆ. ಅದೊಂದು ಇಟ್ಸ್ ಬಿಕಮ್ ಎ ಬಿಗ್ ಇಶ್ಯೂ ಆಲ್ಸೋ. ಹಾಗೆಯೇ ಇವರು ಆಮ್ ಆದ್ಮಿ ಪಾರ್ಟಿಯವರು BJP ವಿರುದ್ಧ ಸೆಟೆದು ನಿಂತಿದ್ದಾರೆ. ಆಮ್ ಆದ್ಮಿ ಪಾರ್ಟಿಗೆ ಒಂದು ಹೇಳಬೇಕು ಅಂದರೆ ಅವರ ಲೋಕಲ್ ಲೆವೆಲ್, ಬೂತ್ ಲೆವೆಲ್ ಆರ್ಗನೈಸೇಷನ್ ಈಸ್ ಪರ್ಫೆಕ್ಟ್, ಪಕ್ಕಾ. BJPಗೆ ಯಾವುದೇ ನಮ್ಮ ರಾಜ್ಯದಲ್ಲಿ ಒಂದು ಸರಿಯಾದ ಒಂದು ಉತ್ತರ ಲೋಕಲ್ ಲೆವೆಲಲ್ಲಿ ಅಥವಾ
ಬೂತ್ ಲೆವೆಲಲ್ಲಿ ಕೊಡ್ತಾರೆ ಅಂದರೆ ಅದು ಬಹುಶಃ ಆಮ್ ಆದ್ಮಿ ಪಾರ್ಟಿ ಅಂತ ನನಗನ್ಸುತ್ತೆ. ಅಂದರೆ ಅವರು ಅವರ ಕಾರ್ಯ ಇದು ಏನಿದೆ ಜ್ಯೂರಿಸ್ಡಿಕ್ಷನ್ ಈಸ್ ವೆರಿ ಸ್ಮಾಲ್, ಒಂದು ಸಿಟಿ ಅಷ್ಟೇ ಡೈಲಿ. ಮತ್ತು ಅದಕ್ಕೆ ಇಡೀ ದೇಶದ ಎಲ್ಲ ಕಡೆಯಿಂದಲೂ ಕಾರ್ಯಕರ್ತರು ಬರ್ತಾರೆ ಎಲೆಕ್ಷನ್ ನಡೆದಾಗ. ಹೌದು. ಇಡೀ ಭಾರತದ ಮೂಲೆ ಮೂಲೆ ಕೂಡ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಅಲ್ಲಿ ಇರ್ತಾರೆ. ಇವರು ಕೂಡ ಹೋಗಿ ಬಂದರು ಅಂತ ಹೇಳಿದ್ರು. ಸೊ ಹಾಗಾಗಿ ಅವರ ದೇರ್ ಬೂತ್ ಲೆವೆಲ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಗುಡ್. ಹೌದು. BJPಗೆ ಅದರಲ್ಲಿ ಒಳ್ಳೆಯ ಉತ್ತರ ಅವರು ಕೊಟ್ಟಿದ್ದಾರೆ. ಸೊ ಎಲ್ಲ ಥರದ ದೃಷ್ಟಿಯಿಂದ ನೋಡಿದರೆ ಒಂದು ರೀತಿ ಯಾರೇ ಒಂದು ಬಿಟ್ಕೊಡ್ತಾ ಇಲ್ಲ. ಇಟ್ಸ್ ಡೂ ಆರ್ ಡೈ. ಆಮೇಲೆ ಇನ್ನೊಂದು ನಾನು ಹೇಳಬೇಕು ಅಂದರೆ ಆಮ್ ಆದ್ಮಿ ಪಾರ್ಟಿಗೆ ದಿಸ್ ಎ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್. ಯಾಕಂದರೆ ಇದರಲ್ಲಿ ಏನಾದರೂ ಸೋತರೆ ಮುಂದೆ ಏನಾಗುತ್ತೆ, ಪಾರ್ಟಿ ಉಳಿಯತ್ತಾ ಅಥವಾ ಪಾರ್ಟಿ ಡಿವೈಡ್ ಆಗುತ್ತಾ ಅಥವಾ ಕಡಿಮೆ ಅಂತರದಲ್ಲಿ ಅವರು ಅಧಿಕಾರ ತಗೊಂಡ್ರೆ. ಆದರೆ ಒಂದು ಇರುವಂಥ ಅರುಣರೇ, ಈ ಮಹಾರಾಷ್ಟ್ರ ಎಲೆಕ್ಷನಲ್ಲಿ ಇರ್ಬೋದು, ಹರಿಯಾಣದ ನಂತರ ಆ್ಯಕ್ಚುಲಿ ಮಹಾರಾಷ್ಟ್ರ ಎಲೆಕ್ಷನ್ ಮತ್ತು ಜಾರ್ಖಂಡ್ನಲ್ಲಿ ಬಹಳ ದೊಡ್ಡದಾಗಿ BJP ಕ್ಯಾಂಪೇನ್ ಮಾಡಿದಂಥ ಸಮಯ ಅವರ ಘೋಷವಾಕ್ಯಗಳು ಏನಿದ್ವು ಅದು ಅಷ್ಟಾಗಿ ದೆಹಲಿಯಲ್ಲಿ ಬಳಕೆಗೆ ಬರಲಿಲ್ಲ ಅಂತೇಳಿ ಅನಿಸುತ್ತೆ ತಮಗೆ? ಅಥವಾ ಈ ಆಮ್ ಆದ್ಮಿ ಪಕ್ಷದವರ ಎದುರುಗಡೆ ಇಂಥ ಘೋಷವಾಕ್ಯಗಳು ಬೇಡ ಅಂತೇಳಿ ಅನ್ಸುತ್ತೆ? ಬಹುಶಃ ಅದು ಅನ್ಸುತ್ತೆ. ಯಾಕಂದರೆ ನೋಡಿ, ನೀವು ಹಿಂದುತ್ವ ತಗೊಳ್ಳಿ. ಹೌದು. ಹಿಂದುತ್ವ ಯಾರಾದರೂ BJP ಅವರು ಮಾತಾಡಿದ್ದು ನೋಡಿದ್ರೆ ಇಲ್ಲಿ ಇಲ್ಲ. ಯಾಕಂದರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಹನುಮನ ಪರಮ ಭಕ್ತ ಅವರು. ಸೊ ಅವರ ವಿರುದ್ಧ ನೀವು BJP ಅವರು ಹಿಂದುತ್ವ ಅನ್ನೋ ಒಂದು ಬಹುಶಃ ಜಾಸ್ತಿ ಅದನ್ನು ಹೈಲೈಟ್ ಮಾಡಿಲ್ಲ ಈ ಸರ್ತಿ. ಅದೇ ನೀವು ಬೇರೆ ರಾಜ್ಯಗಳಲ್ಲಿ ತಗೊಟ್ರಿ, ಕಾಂಗ್ರೆಸ್ ವಿರುದ್ಧ ದೇ ಗೋ ಆಲ್ ಔಟ್ ಹಿಂದುತ್ವದ ಬಗ್ಗೆ. ಸೊ ಇದು ಒಂದು ನಿದರ್ಶನ ನಾನು ಕೊಡಬಲ್ಲೆ. ಆಮೇಲೆ ಪ್ರೋಗ್ರಾಮ್ಸ್ ಎಫೆಕ್ಟಿವ್ಲಿ ದೇ ಹ್ಯಾವ್ ಇಂಪ್ಲಿಮೆಂಟೆಡ್. ಅದ್ರ ಬಗ್ಗೆ BJP ಅವ್ರಿಗೆ ಈಗ ನೋಡಿ, ರೇವಡಿ ಅಂತ ಲೇವಡಿ ಮಾಡ್ತಾಯಿದ್ರು BJP. ಪ್ರಧಾನಮಂತ್ರಿಯವರು ಅದನ್ನು ಲೇವಡಿ ಮಾಡಿದರು. ಆದರೆ ಈಗ BJPನೇ ಎಲ್ಲ ಥರದ ದಿ ಸ್ಕೀಮ್ಸನ್ನು ಅನೌನ್ಸ್ ಮಾಡಿದೆ, ಗ್ಯಾರಂಟೀಸನ್ನು ಅನೌನ್ಸ್ ಮಾಡಿದೆ. ಆಮೇಲೆ ಮೊನ್ನೆ ನೀವು ನೋಡಿರ್ಬೋದು, ಕಳೆದ ಒಂದು 10 ದಿನದಲ್ಲಿ ಕೇಜ್ರಿವಾಲ್ ಮಿಡಲ್ ಕ್ಲಾಸ್ಗೆ ಅಂತಲೇ ಒಂದು ಪ್ರಣಾಳಿಕೆ ತಂದರು. ಅದರಲ್ಲಿ 10 ಲಕ್ಷ ಇದು ಡಿಮಾಂಡ್ ಮಾಡಿದರು, ಮನ್ನಾ ಆಗಬೇಕು ಅಂತ ಇನ್ಕಮ್ ಟ್ಯಾಕ್ಸ್. ಹೌದು. ಇವರು 12 ಲಕ್ಷ ಮಾಡಿದರು. ಸೊ ಆಮೇಲೆ ದೆಹಲಿನಲ್ಲಿ ಐ ಥಿಂಕ್ ಮೋರ್ ದೆನ್ 40% ಆಫ್ ಎಲೆಕ್ಟ್ರೇಟ್ ಈಸ್ ಮಿಡಲ್ ಕ್ಲಾಸ್ ಸ್ಯಾಲ್ರಿಡ್ ಪೀಪಲ್. ಅವರಿಗೆ BJPಗೂ ಗೊತ್ತಿದೆ ಯಾವ ಥರದಲ್ಲಿ ಜನರನ್ನು ಸೆಳಿಬೇಕು ಅಂತ. ಇದು ಒಂದು ಬಹುಶಃ ದೊಡ್ಡ ಕೊಡುಗೆ ಅಂತ ನನಗನ್ಸುತ್ತೆ, 12 ಲಕ್ಷ ಮಾಡಿರೋದು ಇನ್ಕಮ್ ಟ್ಯಾಕ್ಸ್. ಸೊ ನೋಬಡಿ ಈಸ್ ಲಿವಿಂಗ್ ಎನ್ ಇಂಚ್. ಸೊ ಪ್ರತಿಯೊಬ್ಬ ಮತದಾರರನ್ನು ಸೆಳೆಯೋದಕ್ಕೆ ಈ ಎರಡು ಪಕ್ಷಗಳು. ಆಮೇಲೆ ಕಾಂಗ್ರೆಸ್ ಬಗ್ಗೆ ಹೇಳಬೇಕು ಅಂದರೆ, ಕಾಂಗ್ರೆಸ್ ಎಷ್ಟು ಮತಗಳನ್ನು ಸೆಳೆಯುತ್ತೆ ಅಷ್ಟು ಬಹುಶಃ ಆಮ್ ಆದ್ಮಿ ಪಾರ್ಟಿಗೆ ಒಂದು ಲಾಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಕೆಲವು ಏಜೆನ್ಸಿಗಳಿಂದ ವರದಿ